ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗೆಲ್ಲದೇ ಇದ್ದರೆ ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡ್ತೀವಿ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ರು. ಈಗ ಮತ್ತೊಮ್ಮೆ ಅದನ್ನು ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಲೋಕಸಭೆ ಚುನಾವಣೆ ಗೆಲ್ಲದೇ ಇದ್ದರೆ ಗ್ಯಾರಂಟಿಯನ್ನು ರದ್ದು ಮಾಡ್ತೀವಿ ಅಂತಕ್ಕಂಥ ವಿಚಾರ ಅದು ಅವರ ವೈಯಕ್ತಿಕ ಹೇಳಿಕೆ. ಬಟ್ ಸಮರ್ಥನೆಯನ್ನು ಮತ್ತೊಮ್ಮೆ ಮಾಡಿಕೊಂಡಿದ್ದಾರೆ. ನಾವು ಗ್ಯಾರಂಟಿ ಕೊಟ್ಟಿದ್ದು ಚುನಾವಣೆಗೋಸ್ಕರನೇ. ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿಗೆ ಹಣದ ಕೊರತೆ ಆಗ್ತಾ ಇದೆ, ಅಭಿವೃದ್ಧಿ ಮಾಡೋದಕ್ಕಾಗ್ತಾ ಇಲ್ಲ. ಗ್ಯಾರಂಟಿಗೆ ಜನ ಮತ ಹಾಕಿಲ್ಲ ಅಂದರೆ ಅದರ ಅವಶ್ಯಕತೆ ಜನರಿಗೆ ಇಲ್ಲ ಅಂತಾಯಿತು. ಹಾಗಾಗಿ ಗ್ಯಾರಂಟಿ ಬದಲು ಅಭಿವೃದ್ಧಿಗೆ ಹಣ ಬಳಸಲಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬಾಲಕೃಷ್ಣ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ರಾಜಕೀಯ ಅಂತಂದ್ಬಿಟ್ಟು ಕೂಡ ಕೆಲವರೆಲ್ಲರೂ ಹೇಳ್ತಾ ಇದ್ರು. ನೀವು ಚುನಾವಣೆಗೋಸ್ಕರನೇ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾದರೆ ಆವಾಗಲೇ ಹೇಳಬೇಕಾಗಿತ್ತು ಲೋಕಸಭೆ ಚುನಾವಣೆ ತನಕ ಇರುತ್ತೆ ಅಂತ. ಲೋಕಸಭೆ ಚುನಾವಣೆಯಲ್ಲಿ ಗೆದ್ದರೆ ಮುಂದುವರಿಸ್ತೀವಿ, ಗೆಲ್ಲಿಲ್ಲ ಅಂದರೆ ನಿಲ್ಲಿಸ್ತೀವಿ ಅಂತ ಹೇಳಬೇಕಾಗಿತ್ತು. ಆಗ ಜನರಿಗೆ ಗ್ಯಾರಂಟಿ ಯೋಜನೆ 5 ವರ್ಷ ಕೊಡ್ತೀವಿ ಅಂತ ಹೇಳಿ ಈಗ ನಾವು ಚುನಾವಣೆಯಲ್ಲಿ ಸೋತ್ರೆ ನಿಲ್ಲಿಸ್ತೀವಿ ಅಂತ ಅರ್ಥ ಬರ್ತಾ ಇದೆಯಲ್ಲ, ಸರಿನಾ ಅಂತ. ಆದರೆ ಅವ್ರು ಹೇಳೋದು ಇದು ಪಕ್ಷದ ತೀರ್ಮಾನ ಅಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಕ್ಷೇತ್ರಗಳಿಗೆ ದುಡ್ಡು ಬರ್ತಾ ಇಲ್ಲ. ಗ್ಯಾರಂಟಿಯನ್ನು ನಿಲ್ಲಿಸಿದ್ರೆ ಕ್ಷೇತ್ರಗಳು ಅಭಿವೃದ್ಧಿ ಮಾಡ್ಬೋದು. ನೀವು ಗೆಲ್ಲಿಸಿದ್ರೆ ನೀವು ಗ್ಯಾರಂಟಿಯನ್ನು ಒಪ್ಕೊಂಡಿದ್ದೀರಾ ಅಂತ ಅರ್ಥ. ನೀವು ಸೋಲ್ಸಿದ್ರೆ ಏನರ್ಥ? ನೀವು ಗ್ಯಾರಂಟಿನ ತಿರಸ್ಕರಿಸಿದ್ದೀರಾ ಅಂತ ಅರ್ಥ. ಮತ್ತೆ ಯಾಕೆ ಬೇಕು ಗ್ಯಾರಂಟಿ? ನಿಲ್ಲಿಸ್ತೀವಿ ಅಂತಂದ್ಬಿಟ್ಟು ಬಾಲಕೃಷ್ಣ ಅವರು ಅದನ್ನು ಈಗಾಗಲೇ ನಾನು CM DCM ಕೂಡ ಅವ್ರ ಹತ್ರನೂ ಕೂಡ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆಗಳಿಗೆ 5 ಗ್ಯಾರಂಟಿಗ. ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಇವತ್ತೇನಾದ್ರೂ MP-ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತೀವಿ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾದರೆ ಗ್ಯಾರಂಟಿಗಳು ನಿಲ್ತಾವ? ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೀಗೆ ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆಗಳಾಗ್ತಿರೋದು. ಸ್ವತಃ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸೀಟ್ ಬರೆದಿದ್ರೆ ಗ್ಯಾರಂಟಿ ಸ್ಟಾಪಾ? ಈಗ ಮೊನ್ನೆ BJPಯವರು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ರು. 20-25ಕ್ಕೆ ಮುಗಿಬೇಕಾಗಿದ್ದಂಥ ದೇವಸ್ಥಾನ, ಅರ್ಧ ಆಗಿರ್ತಕ್ಕಂಥ ದೇವಸ್ಥಾನವನ್ನು ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಮಾಡಿಸಿದ್ದಾರೆ. ಇದರ ಹಿನ್ನೆಲೆ ಏನು ಅಂತೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಅವರು ತರಾತುರಿನಲ್ಲಿ ಮಾಡಿರ್ತಕ್ಕಂಥದ್ದು. ನಾನು ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ, ಯಾಕೆ ಮುಂದಿನ ವರ್ಷ 25ನೇ ಇಸ್ವಿನಲ್ಲಿ ಒಳ್ಳೆಯ ದಿನಗಳಿರಲಿಲ್ವಾ? ದೇವಸ್ಥಾನವನ್ನು ಹೊಸದಾಗಿ ದೇವಸ್ಥಾನ ಉದ್ಘಾಟನೆ ಮಾಡ್ತಕ್ಕಂಥ ದಿವಸಗಳು, ಗುರುಪ್ರವೇಶ ಮಾಡ್ತಕ್ಕಂಥ ದಿವಸಗಳು, ಮದುವೆ ಲಗ್ನ ಮಾಡ್ತಕ್ಕಂಥ ದಿವಸಗಳು ಇಲ್ವಾ 25ರಲ್ಲಿ? ಇತ್ತು. ಆದರೂ ಕೂಡ ತರಾತುರಿನಲ್ಲಿ ಮೋದಿರವ್ರಿಗೆ BJPಯವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಅವ್ರ ಕೈಯಲ್ಲಿ ನೆರವೇರಿಸಿದ್ರು. ನಮ್ಮ ನಾಯಕರಿಬ್ಬರು ಕೂಡ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಒಂದು ಗ್ಯಾರಂಟಿ ವಿಚಾರದಲ್ಲಿ ಸೈನ್ ಹಾಕಿಕೊಟ್ಟಿದ್ರು. ಇಬ್ಬರು ಕೂಡ ಸೈನ್ ಹಾಕಿದ್ರು. ನಾವೇನಾದರೂ ಕೂಡ ಸರ್ಕಾರ ಜನಗಳ ಆಶೀರ್ವಾದದಿಂದ ನಾವು ನಾವು ಅವಾಗ ಗ್ಯಾರಂಟಿನೂ ಕೊಟ್ಟಿರಲಿಲ್ಲ. ಗೆದ್ದ ಮೇಲೆ ನಮ್ಮ ವಿರೋಧಿಗಳು ಇವರು ಈ ಗ್ಯಾರಂಟಿ ಎಲ್ಲ ಬೋಗಸ್ಸು, ಇದು ಮಾಡಲಿಕ್ಕೆ ಅವ್ರ ಕೈಲಿ ಆಗಲ್ಲ, ಅವ್ರ ಹತ್ರ ಹಣ ಇಲ್ಲ ಸರ್ಕಾರದಲ್ಲಿ ಅಂತಕ್ಕಂಥ ಮಾತನ್ನು ಎಲ್ಲ ನಾಯಕರುಗಳು, ಎಲ್ಲ ವಿರೋಧಿ ನಾಯಕರುಗಳು ಆ ಮಾತುಗಳನ್ನ ಆಡಿದ್ರು. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ತಂದರು. ಮೋದಿಯವರು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಚುನಾವಣೆ ದೃಷ್ಟಿಯಿಂದ ಓಟ್ಗೋಸ್ಕರ ಮಾಡಿರ್ತಕ್ಕಂಥದ್ದು. ನಾವು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಬಡವರ ಬದುಕನ್ನು ಕಟ್ಕೊಡ್ತಿರ್ತಕ್ಕಂಥದ್ದು ಕೂಡ ಚುನಾವಣೆ ದೃಷ್ಟಿಯಿಂದ. ಈ ಲೋಕಸಭಾ ಚುನಾವಣೆ ನನ್ನ ದೃಷ್ಟಿನಲ್ಲಿ, ನಮ್ಮ ನಾಯಕರುಗಳು ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ನನ್ನ ದೃಷ್ಟಿನಲ್ಲಿ ಈ ಲೋಕಸಭಾ ಚುನಾವಣೆ
ಅಕ್ಷತೆಗಳನ್ನ ಮನೆ ಮನೆಗೆ ಕೊಟ್ರಲ್ಲ, ಎಲ್ಲಾಕ ಕೇಳಿದ್ರು ಅಕ್ಷತೆಗಳನ್ನ ಅವರು? ನಾವು ಇಲ್ಲಿಂದ ಶ್ರೀರಾಮ ಮಂದಿರಕ್ಕೆ ಇಲ್ಲಿಂದ ನಾವು ಅಕ್ಷತೆನ ಹಾಕಕ್ಕೆ ಆಗ್ತದ? ಮನೆ ಮನೆಗಳಿಗೆ ಅಕ್ಷತೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಯಾಕೆ ಮಾಡಿದ್ರು? ನಾವೇನೋ ಅವರು ದೀಪಗಳನ್ನು ಹಚ್ಚಬೇಕು ಅವತ್ತು ರಾಮ ಮಂದಿರ ಉದ್ಘಾಟನೆ ದಿವಸ ಸಂಜೆ ಅಂತೇಳಿ ಎಲ್ರಿಗೂ ಕೂಡ ಕರೆಯನ್ನು ಕೊಟ್ಟರು. ನಾವು ಅಂದ್ಕೊಂಡಿದ್ದೋ ನಮ್ಗೆಲ್ರಿಗೂ ಕೂಡ ಬೆಳ್ಳಿ ದೀಪ ಕೊಟ್ಬಿಡ್ತಾರೆ ಬಡವ್ರಿಗೆ ಎಲ್ಲರಿಗೂ 5 ಹಚ್ಚೋಣ ಅಂತೇಳಿ. ನಮ್ಮ ದೀಪನೇ ಹಿಂದೆ ನಮ್ಮ ಕುಂಕುಮ ನಮ್ಮ ನಾಮ ಇಕ್ಬಿಟ್ಟು ಅಧಿಕಾರಕ್ಕೆ ಬಂದರು. ಈಗ ನಮ್ಮ ದೀಪ ನಾವು ಹಚ್ಚಿ ಪುನಃ ಅವ್ರ ಅಧಿಕಾರಕ್ಕೆ ಬರ್ತಕ್ಕಂಥ ಅವಣಿಕೆಯಲ್ಲಿದ್ದಾರೆ. ಅಲ್ಲ, ತಾವು ಇದಕ್ಕೆ ಯಾಕೆ ಲಿಂಕ್ ಮಾಡಿದ್ರಿ ಅಂತ ಅದನ್ನ? ಒಂದು ನಿಮಿಷ ನಾನು ಯಾಕೆ ಲಿಂಕ್ ಮಾಡಿದೆ ಅಂದರೆ, ಎಲ್ಲರೂ ಮಾಡ್ತಕ್ಕಂಥದ್ದು ಚುನಾವಣೆ ದೃಷ್ಟಿಯಿಂದ ಅಲ್ವಾ? ಎಲ್ಲರೂ ಮಾಡ್ತಕ್ಕಂಥದ್ದು ಚುನಾವಣೆ ದೃಷ್ಟಿಯಿಂದ. ನಾವು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ಮುಂದೆ ನಮಗೆ ಆಶೀರ್ವಾದ ಮಾಡಲಿ, ಅದರಲ್ಲೂ ಕೂಡ ಹೆಣ್ಮಕ್ಳುಗಳು ಹೆಚ್ಚಿನದಾಗ ಆಶೀರ್ವಾದವನ್ನು ಮಾಡಲಿ. ನಾವು ನುಡಿದಂತೆ ನಡೆದಿದ್ದೇವೆ. ಅವ್ರು ಹಿಂದೆ ಈ ಜನ್ಧನ್ ಅಕೌಂಟನ್ನು ಓಪನ್ ಮಾಡಿ ಅದೆಲ್ಲೋ ಕಪ್ಪು ಹಣವನ್ನು ತೊಗೊಂಬಂದು 15 ಲಕ್ಷ ಕೊಡ್ತೀನಿ ಪ್ರತಿ ಅಕೌಂಟ್ಗೆ ಅಂತ ಹೇಳಿದ್ರಲ್ಲ, ಅದನ್ನು ಮಾಡಲಿಲ್ಲ ಅವರು. ಮಾಡಿದ್ದಿದ್ರೆ ನಾವು ಒಪ್ಕೊತಿದ್ದು, ಅದನ್ನು ಮಾಡಲಿಲ್ಲ ಅವರು. ಆದರೆ ನಾವು 5 ಗ್ಯಾರಂಟಿಗಳನ್ನ ಏನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ರೆ ಅದನ್ನು ಮಾಡಿದ್ದೀವಿ. ಮತ್ತು ತೀರ್ಮಾನ ಆಗಬೇಕಲ್ಲ ಜನಗಳದು. ಈಗ ನಮ್ಗೆ ಗ್ಯಾರಂಟಿಗೆ ಓಟ್ ಹಾಕ್ತಾರೋ ಅಥವಾ ಅಕ್ಷತೆಗಳಿಗೆ ಓಟ್ ಹಾಕ್ತಾರೋ ಅಂದರೆ ಮುಂದಿನ ದಿವಸದಲ್ಲಿ ನಾವು ಈ ಗ್ಯಾರಂಟಿಯಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಅಭಿವೃದ್ಧಿ ವಿಚಾರಗಳಲ್ಲಿ ಸ್ವಲ್ಪ ಅಡಚಣೆ ಆಗ್ತಾ ಇದೆ ನಮಗೆ. ಈಗ ಅವರು ಜನ ತೀರ್ಮಾನ ಮಾಡಿ ನಮಗೆ ಗ್ಯಾರಂಟಿ ಬೇಡ ಅಭಿವೃದ್ಧಿ ಮಾಡಿ ಅಂತೇಳಿ ಓಟ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತೀರ್ಮಾನ ಮಾಡಿದ್ರೆ ಅದೇ ದುಡ್ಡನ್ನು ನಾವು ಏನು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಅದೇ ದುಡ್ಡನ್ನು ಅಭಿವೃದ್ಧಿಗೆ ಹಾಕಿ ಅಂತ ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತೀವಿ. ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ರೆ ಅದರಲ್ಲಿ ಚರ್ಚೆ ಮಾಡಿದ್ದೀನಿ ಅಂತ ಹೇಳಿದ್ರಿ, ವಿಚಾರ ಮಾಡಿದ್ರಾ? ನಾವು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇವೆ. ಜನ ಏನು ರೀತಿ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಹೇಳಿದ್ದೇವೆ. ಜನ ನಮಗೆ ಮತ ಹಾಕಿದ್ರೆ ಗ್ಯಾರಂಟಿಗಳನ್ನ ಮುಂದುವರಿಸಿ. ಈಗ ವಿರೋಧ ಪಕ್ಷದವರು ದಿವಾಳಿ ಆಗ್ಬಿಟ್ಟಿದೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತಕ್ಕಂಥ ಬೊಬ್ಬೆ ಹೊಡಿತಾವ್ರೆ. ಇವತ್ತು ಪ್ರತಿ ತಿಂಗಳು ಎಲ್ಲ ಅಧಿಕಾರಿಗಳಿಗೂ ಕೂಡ ಸಂಬಳ ಕೊಡ್ತಾ ಇದ್ದೀವಿ. ಎಲ್ಲೂ ಕೂಡ ಸಂಬಳದ ಸಮಸ್ಯೆ ಇಲ್ಲ. ಎಲ್ಲ ಸರ್ಕಾರಿ ನೌಕರರು ಕೂಡ ಸಂಬಳ ಕೊಡ್ತಾ ಇದ್ದೀವಿ. ನನ್ನ ಕ್ಷೇತ್ರದಲ್ಲಿ ಈಗಾಗಲೇ 200 ಕೋಟಿ ರಸ್ತೆಗಳ ಅಭಿವೃದ್ಧಿ ಮಾಡ್ತಾ ಇದ್ದೇನೆ. ಸುಮಾರು 1000 ಕೋಟಿಯಷ್ಟು ಕೆರೆಗಳ ಅಭಿವೃದ್ಧಿ ವಿಚಾರಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಎಲ್ಲ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಗ್ಯಾರಂಟಿಗೆ ಜನ ಮತ ಹಾಕಲಿಲ್ಲ ಅಂದರೆ ಲೋಕಸಭಾ ಚುನಾವಣೆಗೆ ನಾವು ಇನ್ನೇನು ಮಾಡಬೇಕು ಅಂತ ನೀವೇ ತಮ್ಮ ವೈಯಕ್ತಿಕ ಅಭಿಪ್ರಾಯನ ಪಕ್ಷದ ಅಥವಾ ಸರ್ಕಾರದಲ್ಲೂ ವಿಚಾರ ಚರ್ಚೆ ಆಗಿದೆಯಾ? ಇಲ್ಲ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇದು. ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಮುಂದೆ ಚರ್ಚೆ ಮಾಡಿದ್ದೇನೆ. ಜನ ಆ ಥರ ಏನಾದರೂ ನಮ್ಮನ್ನು ತಿರಸ್ಕಾರ ಮಾಡೋದಾದರೆ ಜನ ಗ್ಯಾರಂಟಿಯನ್ನು ತಿರಸ್ಕಾರ ಮಾಡ್ದಂಗೆ. ಓಕೆ, 5 ವರ್ಷದ ಮಟ್ಟಿಗೆ ನಮ್ಮ 5 ಗ್ಯಾರಂಟಿ ಅನ್ನುವಂಥ ಘೋಷಣೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ರು, ಉಪಮುಖ್ಯಮಂತ್ರಿಗಳು ಮಾಡಿದ್ರು. ಹಾಗಾದರೆ ಲೋಕಸಭೆ ಚುನಾವಣೆ ಆದಮೇಲೆ ಅದರಲ್ಲಿ ಒಂದಷ್ಟು ಪರಿವರ್ತನೆ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ಬೋದಾ? ನನ್ನ ಅಭಿಪ್ರಾಯ ಅಂತ ಹೇಳಿದ್ದೀನಿ, ಇದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸರ್ಕಾರದ ನಾನೇನು ಹೇಳಿದ್ದೇನೆ ಅಂತಂದರೆ, ಅವರು ಕೇವಲ ದೇವರನ್ನು ತೋರಿಸಿ ಓಟ್ ಹಾಕ್ಸ್ಕೊತಾ ಇದ್ದಾರೆ. ನಾವು ಬಡವರ ಬದುಕನ್ನು ಕಟ್ಟಿ ಓಟ್ ಹಾಕ್ಸ್ಕೊತಾ ಇದ್ದೀವಿ. ಬಡವರು ತೀರ್ಮಾನ ಮಾಡಬೇಕು, ಬದುಕಬೇಕಾ ಅಥವಾ ದೇವರು ಬೇಕಾ ಅಂತೇಳಿ. ಅದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ. ನಮ್ಮ ಗ್ಯಾರಂಟಿಗಳಿಗೆ ಸೂಕ್ತವಾದಂಥ ನಮಗೆ ಒಂದು ಬೆಂಬಲ ಸಿಗಬೇಕಲ್ಲ ನಮಗೆ ಗ್ಯಾರಂಟಿಗಳಿಗೆ. ಆ ದೃಷ್ಟಿಯಿಂದ ಚರ್ಚೆ ಮಾಡ್ತಾಯಿದ್ದೀವಿ. ನಾವು ಹೇಳ್ತಾ ಇದ್ದೇವೆ, ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ನಮ್ಗೆ ಇಷ್ಟು ಕಷ್ಟದಲ್ಲಿದ್ದರೂ ಕೂಡ ನಮ್ಮ ವಿರೋಧಿಗಳು ಟೀಕೆ ಮಾಡಿದ್ರು ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತೆಲ್ಲ ಗ್ಯಾರಂಟಿಗಳನ್ನೂ ಮಾಡಿದ್ದೇವೆ. ನಾವು ಗ್ಯಾರಂಟಿಗಳನ್ನ ಕೊಡಿದ್ರೆ ಏನು ಹೇಳ್ತಿದ್ರು ಅವರು? ಕೊಟ್ಟಿಲ್ಲ ಅಂತಿದ್ರು. ಕೊಟ್ಟಿಲ್ಲ ಇವ್ರಿಗೆ ಓಟ್ ಹಾಕಬೇಡಿ ಕೊಟ್ಟಿಲ್ಲ ಇವ್ರಿಗೆ ಓಟ್ ಹಾಕಬೇಡಿ ಅಂತಿದ್ರು ತಾನೆ. ಸುಳ್ಳುಗಾರರು ಇವರು, ಮೋಸಗಾರರು, ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರ ಮಾಡ್ಕೊಂಬಿಟ್ರು, ಇವ್ರಿಗೆ ಓಟ್ ಹಾಕಬೇಡಿ ಅಂತಿದ್ರು. ಈಗ ನಾವು ಕೊಟ್ಟಿದ್ದೀವಲ್ಲ, ಅವ್ರು ಹೇಳ್ಬೇಕಲ್ಲ. ಈಗ ಸನ್ಮಾನ್ಯ ಅಶೋಕ್ ಅವರ ಅಭಿಮಾನಿಗಳಿಗೂ ಗ್ಯಾರಂಟಿ ಕೊಟ್ಟಿದ್ದೀವಿ. ಕುಮಾರಸ್ವಾಮಿ ಅವರ ಅಭಿಮಾನಿಗಳಿಗೂ ಗ್ಯಾರಂಟಿ ಕೊಟ್ಟಿದ್ದೀವಿ. ಅವ್ರ ಸಂಬಂಧಿಕರು ಗ್ಯಾರಂಟಿ ತಗೋತಾವ್ರೆ. ಅಶೋಕ್ ಅವ್ರ ಸಂಬಂಧಿಕರು ಗ್ಯಾರಂಟಿ ತಗೋತಾವ್ರೆ. ವಿಜಯಣ್ಣ ಅವ್ರ ಸಂಬಂಧಿಕರು ಗ್ಯಾರಂಟಿ ತಗೋತಾವ್ರೆ. ಇಷ್ಟೆಲ್ಲ ತಗೊಂಡ್ಮೇಲೆ ಋಣ ತೀರಿಸ್ಬೇಕಲ್ವಾ? ಸಹಾಯ ಮಾಡಿದವ್ರದ್ದು ಋಣ ತೀರಿಸ್ತಕ್ಕಂಥದ್ದಲ್ವ. ಇದೆಲ್ಲ ನಾವು ಮಾಡ್ತಕ್ಕಂಥದ್ದು ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರನೇ. ಅವ್ರ ದೇವಸ್ಥಾನ ಉದ್ಘಾಟನೆ ಮಾಡಿರೋದು ಚುನಾವಣೆಯಲ್ಲಿ ಗೆಲ್ಲಕ್ಕೆ, ನಾವು ಗ್ಯಾರಂಟಿ ಕೊಟ್ಟಿರೋದು ಚುನಾವಣೆಯಲ್ಲಿ ಗೆಲ್ಲಕ್ಕೆ. ಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಲಿಸಿಲ್ಲ ಅಂತಂದರೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅಂತ ಜನ ತೀರ್ಮಾನ ಆಗ್ತದೆ. ಓಕೆ, ಪಕ್ಷ ಮತ್ತು ಸರ್ಕಾರ ಏನು ತೀರ್ಮಾನ ಮಾಡಿದೆಯಲ್ಲ ಗೊತ್ತಿಲ್ಲ. ಬಾಲಕೃಷ್ಣ ಅವರು ಮಾತ್ರ ವೈಯಕ್ತಿಕವಾಗಿ ಹೇಳಿಕೆ ಬದ್ಧರಾಗಿದ್ದಾರೆ. ಗ್ಯಾರಂಟಿಯನ್ನು ಸ್ಟಾಪ್ ಮಾಡಬೇಕು ಅಕಸ್ಮಾತ್ ಕಾಂಗ್ರೆಸ್ ಸ್ಥಾನ ಬರದೇ ಇದ್ರೆ. ಖಂಡಿತ ಅಲ್ವಾ? ನಮಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ರೆ ಜನ ಗ್ಯಾರಂಟಿಯನ್ನು ತಿರಸ್ಕಾರ ಮಾಡಿ ಅಭಿವೃದ್ಧಿಯನ್ನು ನೋಡಬೇಕು ಅಂತ ಅಂತಾರೆ. ಅವಾಗ ಅಭಿವೃದ್ಧಿಯನ್ನು ಮಾಡ್ತೀವಿ. ಅಭಿವೃದ್ಧಿಯನ್ನು ಮಾಡಿ. ಈಗ 60,000 ಕೋಟಿ ನನ್ನ ಕ್ಷೇತ್ರಕ್ಕೆ 500 ಕೋಟಿ ಸಿಗ್ತದಲ್ಲ ಗ್ಯಾರಂಟಿನ ನಿಲ್ಲಿಸಿದ್ರೆ. 500 ಕೋಟಿ ಅಭಿವೃದ್ಧಿ ಎಷ್ಟಾಗ್ತದೆ ನನ್ನ ಕ್ಷೇತ್ರ? ಇದನ್ನೆಲ್ಲ ಮೀರಿ ಅಭಿವೃದ್ಧಿ ಜೊತೆಯಲ್ಲಿ ಅಭಿವೃದ್ಧಿನ ಒಂದು ಬದಿಗೊತ್ತಿ ಬಡವರ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಅದಕ್ಕೆ ನಮ್ಗೆ ಆಶೀರ್ವಾದವನ್ನು ಮಾಡಿ ಅಂತೇಳಿ ಈ ಮೂಲಕ ಜನಗಳಲ್ಲಿ ಮನವಿ ಮಾಡ್ತೀನಿ. ಓಕೆ, ಇದು ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರ ಮಾತು. ಅಂದರೆ ಜನ ನಮ್ಮ ಗ್ಯಾರಂಟಿಗೆ ಮತ ಹಾಕಲಿಲ್ಲ ಅನ್ನೋದಾದರೆ, ಗ್ಯಾರಂಟಿಗೆ ಮತ ಕೊಡಲ್ಲ ಅನ್ನೋದಾದ್ರೆ ಅದೇ ದುಡ್ಡನ್ನು ತೆಗೆದು ಅಭಿವೃದ್ಧಿಗೆ ಬಳಸೋಣ ಅನ್ನೋ ಕಾರಣಕ್ಕೆ ಈ ಮಾತನ್ನು ಹೇಳಿದ್ದೀನಿ ಅನ್ನುವಂಥದ್ದು ಶಾಸಕ ಬಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಬಾಲಕೃಷ್ಣ ಅವ್ರು ಹೇಳೋದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ. ಇದೇ ಮಾತನ್ನು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಆಡಿದ್ರೆ ಆಗ ಆ ಮಾತಿಗೆ ಹೆಚ್ಚಿನ ಬಲ ಬರುತ್ತೆ. ಮತ್ತು ಅದನ್ನು
ಬೇಕಾದರೆ ವಿರೋಧ ಪಕ್ಷದವರು ಇದು ಬ್ಲ್ಯಾಕ್ ಮೇಲ್ ರಾಜಕೀಯ ಅಂತ ಅಂದರೂ ಅನ್ನಬಹುದು. ಇದು ಬಾಲಕೃಷ್ಣ ಅವರು ಅವ್ರವ್ರ ಕ್ಷೇತ್ರಕ್ಕೆ ಅಭಿವೃದ್ಧಿ ದುಡ್ಡು ಬರ್ತಾ ಇಲ್ಲ, ಎಲ್ಲ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ, ಹಾಗಾಗಿ ಈ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.